ಸಿರ್ಸಿಯ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯ ಸೌಹಾರ್ದ ಕ್ಷೇತ್ರಕ್ಕೆ ಶುಕ್ರವಾರ ನಡೆದ ಚುನಾವಣಾ ಫಲಿತಾಂಶದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರ ತಂಡದ ಅಭ್ಯರ್ಥಿಯಾಗಿದ್ದ ಮೋಹನ್ ನಾಯ್ಕ್ ದೇವರಬಾವಿ ಅವರು 120 ಮತಗಳು ಪಡೆದು ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯ ಸೌಹಾರ್ದ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಮೋಹನ್ ನಾಯಕ್ ದೇವರಬಾವಿ ಅವರು 120 ಮತ ಪಡೆದು ಭರ್ಜರಿ ಗೆಲುವು ದಾಖಲಿಸಿದರೆ ಎದುರಾಳಿ ಹಾಲಿ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಅವರು 105 ಮತ ಪಡೆದು ಸೋಲನ್ನ ಕಂಡರು ಎಂದು ರಿಟರ್ನಿಂಗ್ ಅಧಿಕಾರಿ ಕುಮಾರಿ ಕೆವಿ ಕಾವ್ಯರಾಣಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಮೋಹನ್ ನಾಯಕ್ ದೇವರಬಾವಿ ಅವರು ಗೆಲುವು ಸಾಧಿಸುವ ಮೂಲಕ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದರು. ಈ ಚುನಾವಣಾ ಫಲಿತಾಂಶ ಪ್ರಕಟವಾದ ಹಿನ್ನೆಲೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಆಗಮಿಸಿ ಮೋಹನ್ ನಾಯಕ್ ದೇವರಬಾವಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವೇದಮೂರ್ತಿ, ರಾಜಗೋಪಾಲ್ ಅಡಿ, ಅರವಿಂದ ತೆಲಗುಂದ, ಶ್ರೀಧರ ಮುಗೇರ್, ಪ್ರದೀಪ್ ಶೆಟ್ಟಿ ಮತ್ತು ಹೆಬ್ಬಾರ್ ಬೆಂಬಲಿಗರು ಉಪಸ್ಥಿತರಿದ್ದರು. ಇವತ್ತು ಮತ ಎಣಿಕೆ ಕಾರ್ಯ ನಡೆದ ನಂತರ ಪಡೆದ ಮತಗಳು ಈ ರೀತಿ ಇದೆ. ಮೋಹನ್ ನಾರಾಯಣ ನಾಯ್ಕ ಅವರು 120 ಮತಗಳನ್ನ ಪಡೆದಿರ್ತಾರೆ. ಶ್ರೀ ಮೋಹನ್ ದಾಸ್ ಜಗದೀಶ್ ನಾಯಕ್ ಅವರು 105 ಮತಗಳನ್ನ ಪಡೆದಿರ್ತಾರೆ. ಶ್ರೀ ವಸಂತ್ ಗೋವಿಂದ್ ನಾಯಕ್ ಅವರು 24 ಮತಗಳನ್ನ ಪಡೆದಿರ್ತಾರೆ. ಶ್ರೀಮತಿ ಸರಸ್ವತಿ ಎನ್ ರವಿ ಅವರು 5 ಮತಗಳನ್ನ ಪಡೆದಿರ್ತಾರೆ. ಮಾನ್ಯ ನ್ಯಾಯಾಂಗ ಅಂತಿಮ ಆದೇಶದಲ್ಲಿ 48 ಮತಗಳನ್ನ ಸೀಲ್ಡ್ ಕವರಲ್ಲಿ ಇಟ್ಟಿತ್ತು. ಆ 48 ಮತಗಳನ್ನು ಕೂಡ ಮತ ಎಣಿಕೆಯಲ್ಲಿ ಕೌಂಟ್ ಮಾಡಬೇಕನ್ನುವಂತಹ ನಿರ್ದೇಶನದ ಮೇರೆಗೆ ಆ 48 ಮತಗಳನ್ನ ಕೌಂಟ್ ಮಾಡಿದ ನಂತರ ಹಿಂದಿನ ಅಂಕಿಅಂಶ ಮತ್ತು ಈಗಿನ ಅಂಕಿಅಂಶಗಳನ್ನ ಟ್ಯಾಲಿ ಮಾಡಿದಾಗ 4 ಅಭ್ಯರ್ಥಿಗಳಲ್ಲಿ ಶ್ರೀ ಮೋಹನ್ ನಾರಾಯಣ್ ನಾಯ್ಕ ಅವರು 120 ಮತಗಳನ್ನ ಪಡೆದು ಅರ್ಬನ್ ಬ್ಯಾಂಕ್ ಮತ್ತು ಕೃಷಿಕರ ಸಹಕಾರ ಸಂಘಗಳ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ.